ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಂಗಳೂರಿನಲ್ಲಿ ಬಂದಿದ್ದೀನಿ ಗೈಸ್, ಅದು ಎಜುಕೇಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಡಿಗ್ರಿ ಆಯಿತು, ಇವಾಗ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಅದರಲ್ಲಿ PG ಯಾವ ಥರ ಇದೆ ಮತ್ತು ಬೆಂಗಳೂರು ವಾತಾವರಣ ಯಾವ ರೀತಿ ಇದೆ, ಇದು ನನ್ನ ಫಸ್ಟ್ ಡೇ ಆಗಿದೆ ಗೈಸ್. ಫುಲ್ ಡೇ ಇರೋದು ನಾನು ಫಸ್ಟ್ ಡೇ, ಅಂದರೆ ಎಸ್ಟರ್ಡೇ ನಾನು ಈವ್ನಿಂಗ್ ಬಂದಿದ್ದು, ಬಟ್ ಇವತ್ತು ಫುಲ್ ಡೇ ಇಲ್ಲಿ ಕಳೆದಿದ್ದೀನಿ. ಬೆಳಗ್ಗೆಯಿಂದ ಇವಾಗ ಆಲ್ರೆಡಿ 4 to 5 PM ಆಗಿರ್ಬೋದು, ಇಲ್ಲಿವರೆಗೂ ಕಳೆದಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ನ ಯಾವ ರೀತಿ ಇದೆ ಈ ಬೆಂಗಳೂರಿನಲ್ಲಿ. ನಾನು ಜಾಸ್ತಿ ಬಂದೇ ಇಲ್ಲ ಗೈಸ್ ಬೆಂಗಳೂರಿಗೆ, ಓಕೆನಾ. ಇಲ್ಲಿ ಯಾವ ರೀತಿ ಇರುತ್ತೆ, ಏನು PG ವ್ಯವಸ್ಥೆ ಹೇಗೆ, ಅದೇನೂ ಗೊತ್ತಿರಲಿಲ್ಲ. ನಮ್ಮ ಅಪ್ಪಾಜಿಯವರು ಒನ್ ಡೇ ಬಂದು ಏನು ಮಾಡಿದ್ವಿ ಅಂದರೆ PG ಇದು ಅದೆಲ್ಲ ಒಂದ್ಸಲಿ ನೋಡ್ಕೊಂಬಂದ್ವಿ. ಆವಾಗ ಬಂದು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಇದು ಮಾಡಿದ್ವಿ. ಅದಾದಮೇಲೆ ಇವಾಗ ಎಸ್ಟರ್ಡೇ ನಾನು ಲಗೇಜನ್ನು ತಗೊಂಡು ಇಲ್ಲಿ PG ಒಳಗಡೆ ಬಂದೆ ಗೈಸ್. PG ಅಲ್ಲಿ ಬೆಡ್ ವ್ಯವಸ್ಥೆ 3 ಶೇರಿಂಗ್ ಇದೆ ಗೈಸ್, ಅದೆಲ್ಲ ನಾನು ಹೇಳ್ತೀನಿ ಯಾವ ರೀತಿ. ನೀವು ಬೆಂಗಳೂರಿಗೆ ಬಂದ್ರಿ ಅಂತ ಅಂದರೆ PG ಶೇರಿಂಗ್ ಯಾವ ರೀತಿ ಇರುತ್ತೆ, ಮತ್ತು ಅವರು ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಾರೆ ಗೈಸ್, ಓಕೆನಾ. ಅದು ನಿಮ್ಮ ನಿಯರೆಸ್ಟು ಆಫೀಸಿಗಾಗಿರ್ಬೋದು ಅಥವಾ ನಿಯರೆಸ್ಟು ಕಾಲೇಜ್ಗೆ ಸ್ಕೂಲ್ಗೆ ಆಗಿರ್ಬೋದು, ಈ ರೀತಿ ಇತ್ತು ಅಂತ ಅಂದರೆ ಅವರು ಎಕ್ಸ್ಪೆನ್ಸಿವ್ ಹೇಳ್ತಾರೆ. ನೀವು ಯಾವ ರೀತಿ ಕೇಳಬೇಕು ಇದನ್ನೆಲ್ಲ ನಾನು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಅದಕ್ಕೋಸ್ಕರ ಪ್ಲೀಸ್ ನಮ್ಮ ವಿಡಿಯೋಗೆ ಯಾರಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬನ್ನಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇನ್ಮೇಲೆ ನಾನು ಏನೇನು ಮಾಡ್ತೀನಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದೆಲ್ಲ ಇಲ್ಲಿ PG ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಡೈಲಿ ಲಾಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಗೈಸ್, ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ಮತ್ತು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸ್ಟಾರ್ಟ್ ಆಗಿ ಮತ್ತು ಏನೇನೆಲ್ಲ ಊಟ ಮಾಡ್ತೀನಿ ಅಂತ ಈ ಥರ ಜನರಲ್ಲಾಗಿ ಏನೇನೆಲ್ಲ ನಾನು ಡೈಲಿ ಲೈಫಲ್ಲಿ ಮಾಡ್ತೀನಿ. ಇದು ಪಾರ್ಟ್ ಆಫ್ ಮೈ ಲೈಫ್ನಲ್ಲಿ ಏನಾಗುತ್ತೆ, ಆ ಡೇ ಏನಾಗುತ್ತೆ ಅನ್ನೋದು ಈ ಲಾಗ್ನಲ್ಲಿ ಬರ್ತಾ ಇರುತ್ತೆ ಇನ್ಮೇಲೆ ಡೈಲಿ. ಇದನ್ನು ನಾನು ಫುಲ್ಲು ಆಗಿ ಇದನ್ನೇ ಮಾಡಿ ನೀವು ಕೂಡ ಇದೇ ಥರ ಮಾಡಿ ಅಂತ ಹೇಳಲ್ಲ, ಬಟ್ ನನಗೆ ಇಂಟ್ರೆಸ್ಟು ನಾನು ಮಾಡ್ತೀನಿ ಗೈಸ್. ಅಂದರೆ ಇದು ಒಂಥರ ಪಾರ್ಟ್ ಟೈಮ್ ಥರ, ಅಂದರೆ ನಾನು ಕಾಲೇಜ್ಗೆ ಹೋಗಿ ಬಂದು ಇವಾಗ ರೆಸ್ಟ್ ಮಾಡ್ತೀನಲ್ವಾ, ನನಗೇನಾದರೂ 2 hours ಈ ರೀತಿ ರೆಸ್ಟ್ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನಾನು ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಅದೇ ಥರ ಏನಾದರೂ ಒಂದು ಸ್ವಲ್ಪ ಸ್ಪೇಸ್ ಇತ್ತು ಅಂತ ಅಂದರೆ ಸೋಷಿಯಲ್ ಮೀಡಿಯಾ ತುಂಬ ಪವರ್ ಇದೆ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಬನ್ನಿ ಇವಾಗ PG ಯಾವ ರೀತಿ ಇದೆ ಅಂತ, ಯಾವ ರೀತಿ ಇದೆ ಬೆಡ್ ಯಾವ ರೀತಿ ಇದೆ, ಏನೇನೆಲ್ಲ ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ. ನಾವಿರೋದು ಇವಾಗ 3 ಶೇರಿಂಗು PGಯಲ್ಲಿ ಇರೋದು. ಇದು ನೋಡ್ತಾ ಇರ್ಬೋದು, ಆಲ್ರೆಡಿ ಇರೋವಂಥ ಸ್ಟೂಡೆಂಟ್ಸು, ಅಂದರೆ ಅವರು ವರ್ಕಿಗೆ ಹೋಗ್ತಾರೆ, ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಇದು ಅವ್ರದ್ದು ಒಬ್ರದ್ದು, ಇದು ಇನ್ನೊಬ್ರದ್ದು. ಇದು ನಾನಿರೋ ಬೆಡ್ ಗೈಸ್, ಓಕೆನಾ. ಇದರಲ್ಲಿ ಅವರು ಯಾರೂ ಇರಲಿಲ್ಲ ಅಂತ ಗೈಸ್, ಅದಕ್ಕೋಸ್ಕರ ನನಗೆ ಇವಾಗ ಈ ಬೆಡ್ನ ನೀವು ತಗೊಳ್ಳಿ, ಇಲ್ಲಿ ಯಾರೂ ಇಲ್ಲ ಅಂತ ನನಗೆ ಕೊಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು, ಇದು ಬ್ಲ್ಯಾಂಕೆಟ್ ಏನಿದೆ ಇದು ನಾನು ತೊಗೊಬಂದಿದ್ದು ಗೈಸ್, ಓಕೆನಾ. ಇದು ನಾನು ತೊಗೊಬಂದಿದ್ದು. ಅವ್ರು ಏನು PG ಅವರು ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಒಳ್ಳೆ ಸ್ಮೂತ್ ಇದೆ ಗೈಸ್, ಚೆನ್ನಾಗಿದೆ, ಪರವಾಗಿಲ್ಲ. ಅದಾದಮೇಲೆ ಬೆಡ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದ್ರ ಮೇಲೆ ಹಾಸ್ಕೊಳ್ಳೋದು ನಮ್ಮ ಅಮ್ಮವ್ರು ಕೊಟ್ಟಿದ್ದಾರೆ, ನಾನೇನು ಹಾಕಿಲ್ಲ. ಹಾಕಿದ ಮೇಲೆ ಒನ್ ಟೈಮ್ ನಿಮಗೂ ಕೂಡ ತೋರಿಸ್ತೀನಿ, ಅದು ಟುಮಾರೋ ಹಾಕ್ತೀನಿ ಗೈಸ್, ಓಕೆನಾ. ಇವತ್ತು ಈವ್ನಿಂಗು ಹಾಕ್ತೀನಿ, ಇದು ಆಮೇಲೆ ನಿಮಗೆ ಇನ್ನೊಂದು ಟೈಮ್ ತೋರಿಸ್ತೀನಿ ಗೈಸ್, ಓಕೆನಾ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ಟವಲ್ ಆಗಿರ್ಬೋದು, ಏನೋ ಫ್ರೆಶ್ ಅಪ್ ಆದರೆ ಅದೆಲ್ಲ ಅಂತ ಟವಲ್ಲು ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಜವಾಗ್ಲೂ ಫುಲ್ ಚಳಿ ಇದೆ ಗೈಸ್, ನಿಜ ಫುಲ್ಲು ಅಂದರೆ ಫುಲ್ ಚಳಿ. ಮಾರ್ನಿಂಗ್ ಟೈಮು, ನೈಟು ಫಸ್ಟ್ ಡೇ ಅಲ್ವಾ, ನನಗೆ ನಿದ್ದೆನೇ ಬಂದಿಲ್ಲ ಗೈಸ್, ಓಕೆನಾ. ಚಳಿಗಾಗಿರ್ಬೋದು ಮತ್ತು ಇಲ್ಲಿ ವಾತಾವರಣಕ್ಕೆ ಸ್ವಲ್ಪ ಹೊಂದ್ಕೊಬೇಕಲ್ಲ, ಅದಕ್ಕೋಸ್ಕರ ನನಗೆ ಸ್ವಲ್ಪ ನಿದ್ದೆನೇ ಬಂದಿಲ್ಲ ಗೈಸ್, ಓಕೆನಾ. ಇದು ನನ್ನ ಬ್ಲ್ಯಾಂಕೆಟು, ಇದು ತೆಳುವಾಗಿರೋದ್ರಿಂದ ನನಗೆ ಅಷ್ಟು ನಿದ್ದೆ ಮಾಡಲಿಕ್ಕೆ ಆಗಿಲ್ಲ ಗೈಸ್, ಅದು ಚಳಿಗೋಸ್ಕರ. ಅದಕ್ಕೋಸ್ಕರ ಬನ್ನಿ ಇವಾಗ ನೋಡೋಣ ಯಾವ ರೀತಿ ಇಲ್ಲಿ ನಾನು ಯಾವ ರೀತಿ ಬಟ್ಟೆಗಳಾಗಿರ್ಬೋದು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್. ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ಇದ್ದಾರಲ್ಲ, ಅವ್ರದ್ದು ಇಲ್ಲಿ ಲಗೇಜೆಲ್ಲ ಇಟ್ಕೊಂಡಿದ್ದಾರೆ ಅವರೆಲ್ಲ. ನಾನು ಬ್ಯಾಗ್ನ ಇಲ್ಲಿ ನಾನು ಬೆಡ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಕೊಟ್ಟಿರೋದು ಗೈಸ್, ಇಲ್ಲಿ ಕನ್ನಡಿ ಎಳ್ಳು ಕೂಡ ಇದೆ, ಇಲ್ಲಿ ಮಿರರ್ ಕೂಡ ಇದೆ, ಇಲ್ಲಿ ನೀವು ನೋಡ್ಕೊಬೋದು, ಇಲ್ಲೂ ರೆಡಿ ಆಗ್ಬೋದು. ಅದಾದಮೇಲೆ ಇದ್ರೊಳಗಡೆ ನನಗೆ ಲಗೇಜ್ ಇಡಲಿಕ್ಕೆ ಕೊಟ್ಟಿರೋದು ಗೈಸ್, ಓಕೆನಾ. ನೋಡ್ತಾ ಇರ್ಬೋದು ಈ ಬ್ಯಾಗ್ನ ಇಲ್ಲಿ ಆರಾಮಾಗಿ ಇಡ್ಬೋದು. ನಾನು ಇದು ಇಡ್ಸೋಲ್ಲ ಅಂತ ಅಂದ್ಕೊಂಡಿದ್ದೆ ಗೈಸ್, ಈ ಸ್ಪೇಸ್ನಲ್ಲಿ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಆಗಿದೆ. ಅದಾದಮೇಲೆ ಇದರಲ್ಲಿ ನಾನು ಡೈಲಿ ವೇರ್ ಮಾಡಿ ಮತ್ತೆ ಬಿಡ್ತೀನಲ್ವಾ, ಆ ಬಟ್ಟೆಗಳನ್ನು ಇದರಲ್ಲಿ ಹಾಕಿಟ್ಟಿರ್ತೀನಿ. ಅದಾದಮೇಲೆ ಪ್ಲೇಟ್ನ ತೊಗೊಬರ್ಬೇಕಂತ ಗೊತ್ತಿರಲಿಲ್ಲ ಗೈಸ್ ನನಗೆ, ಓಕೆನಾ. ಇಲ್ಲೇ ಪ್ರೊವೈಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಕೊಟ್ಟಿಲ್ಲ ಗೈಸ್. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಯಾವುದೋ ಒಂದು ಇತ್ತು ಅಂತ ನನಗೆ ಕೊಟ್ಟಿದ್ದಾರೆ. ಯಾವಾಗಾರು ಒಂದು ಸ್ವಲ್ಪ ಈ ಥರ ಔಟ್ಸೈಡ್ ಸಿಟಿಯಿಂದ ಹೊರಗಡೆ ಈ ಥರ ಹೋದೆ ಅಂತ ಅಂದರೆ ಅಲ್ಲಿ ಸಿಟಿ ಒಳಗಡೆ ತೊಗೊಬರ್ಬೇಕು. ಅದಾದಮೇಲೆ ನೋಡ್ತಾ ಇರ್ಬೋದು ಬ್ರಷ್ಷು ಮತ್ತು ಸೋಪು ಇದೆ. ಇದು ಮಾರ್ನಿಂಗ್ ಟೈಮು ಯೂಸ್ ಮಾಡಿ ಇವಾಗ ಇಟ್ಟಿದ್ದೀನಿ, ಈವ್ನಿಂಗ್ ಏನಾದರೂ ಬೇಕಾದರೆ ತೊಗೊಳ್ಳೋದು ಅಷ್ಟೇ ಗೈಸ್. ಇಲ್ಲಿ ಬೇಕಾದರೆ ಏನಾದರೂ ಇಟ್ಕೋಬೋದು, ಸದ್ಯಕ್ಕೆ ಏನಿಲ್ಲ ಇವಾಗ. ಇದಿಷ್ಟೇ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ.
ಏನು ಗೊತ್ತಾ ಗೈಸ್, ಮ್ಯಾಕ್ಸಿಮಮ್ ಪಿ ಜಿಗಳಲ್ಲಿ ನಿಮಗೆ ಹೇಳೋದು ಸ್ಟಾರ್ಟಿಂಗ್ ಅವರು ನೀವು ಬಂದಿದ್ದ ತಕ್ಷಣವೇ ಅವರಿಗೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟೇ ಕೊಡಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಅಂದರೆ ಅವರು 1000 ಅಥವಾ 1500 ಜಾಸ್ತಿನೇ ಹೇಳ್ತಾರೆ ಗೈಸ್, ಓಕೆನಾ. ಅವ್ರು ಹೇಳಿದ್ದಕ್ಕೆ ನೀವು ಒಪ್ಕೊಳಕ್ಕೆ ಹೋಗಬೇಡಿ. ಅವರು ಜಾಸ್ತಿ ಹೇಳಿರ್ತಾರೆ ಗೈಸ್, ನೀವು ಹೇಳಿದ್ದಕ್ಕೂ ಒಪ್ಕೊಳಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ನೀವು ಅಷ್ಟೇ ಗೈಸ್, ಎಲ್ಲೇ ಪಿ ಜಿಯಲ್ಲಿ ಹೋಗಲಿ, ಅದು ಬೆಂಗಳೂರು ಅಂತಲೇ ಅಲ್ಲ, ಅದು ಬೇರೆ ಕಡೆ ಆದರೂ ಗೈಸ್, ಓಕೆನಾ. ಅವರು ನಿಜವಾಗ್ಲೂ ಜಾಸ್ತಿ ಹೇಳ್ತಾರೆ. ನೀವೇನಾದರೂ ಹೇಳ್ಬಿಟ್ಟು ಈ ಥರ ಆಗಲ್ಲ ಇಷ್ಟು, ಮತ್ತು ನಾವು ಸ್ಟೂಡೆಂಟ್ಸು ಏನು ಮಾಡ್ತಾಯಿಲ್ಲ, ಈ ರೀತಿ ಎಲ್ಲ ನೀವೇನಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ. ಇವಾಗ ಪಿ ಜಿ ಬೆಂಗಳೂರಲ್ಲಿ ನಡೀತಿರೋದು ಮ್ಯಾಕ್ಸಿಮಮ್ ಎಷ್ಟು ಅಂತ ಅಂದರೆ ನಡೀತಾ ಇದೆ ಗೈಸ್ 6.5 7 ನಡೀತಾ ಇದೆ. ಬಟ್ ಮಿನಿಮಮ್ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಎಲ್ಲ ಕಡೆ ಇರೋದು 6000 ಇದೆ ಗೈಸ್, ಓಕೆನಾ. ನೀವು ಕೂಡ ಆರಾಮಾಗಿ 6000 ಆರಾಮಾಗಿ ಕೇಳ್ಬೋದು ಬೇರೆ ಎಲ್ಲೇ ಹೋದ್ರು. ಮತ್ತು ಡಿಪೆಂಡ್ಸ್ ಅಪಾನ್ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಗೈಸ್, ಓಕೆನಾ. ಅಲ್ಲಿ ಪ್ರೊವೈಡ್ ಮಾಡೋದು ಊಟದ ಸ್ಪೆಷಲ್ ಆಗಿರ್ಬೋದು, ಅಲ್ಲಿ ಏನೇನು ಕೊಡ್ತಾರೆ ಅನ್ನೋದಾಗಿರ್ಬೋದು. ಅದಾದಮೇಲೆ ವಾಷಿಂಗ್ ಮಷಿನ್, ಕ್ಲಾತ್ಸ್ ವಾಶ್ ಮಾಡಲಿಕ್ಕೆ ಈ ರೀತಿ ಸ್ವಲ್ಪ ಇರುತ್ತಲ್ವಾ, ಅದೆಲ್ಲ ನೋಡಿಕೊಂಡು ಮಿನಿಮಮ್ ಅಂತ ಅಂದರೆ ಇಲ್ಲಿ ಇದೆ ಗೈಸ್ 5500 to 6000 ಇದೆ. ನೀವು ಎಲ್ಲೇ ಕೇಳಿದ್ರು. ಇದಕ್ಕಿಂತ ಜಾಸ್ತಿ ಕೇಳಿದ್ರು ಅಂತ ಅಂದರೆ 4 ಶೇರಿಂಗು ಈ ರೀತಿಯೂ ಇರುತ್ತೆ ಗೈಸ್, ಓಕೆನಾ. ಅದನ್ನು ನೋಡಿಕೊಂಡು ನೀವು ಆರಾಮಾಗಿ ಪ್ರೊವೈಡ್ ಮಾಡಿ, ಅದನ್ನು ಪಿ ಜಿಯಲ್ಲಿ ಇರೋಕ್ಕೆ ಟ್ರೈ ಮಾಡಿ ಗೈಸ್, ಓಕೆನಾ. ಅವರು ಜಾಸ್ತಿನೇ ಹೇಳ್ತಾರೆ, ನೀವು ಅದಕ್ಕೆ ಒಪ್ಕೊಳಕ್ಕೆ ಹೋಗಬೇಡಿ, ಕಮ್ಮಿ ಮಾಡಿಸಿ ಗೈಸ್, ಮಾತಾಡಿ ಆಯಿತಾ. ಇದು ನೋಡಿ ಗೈಸ್ ಯಾವ ರೀತಿ ಇದೆ ಅಂತ, ಬ್ಯಾಕ್ ಪೌಚ್. ಇದು ವಿವೋ V40e ಆ ಫೋನ್ ಜೊತೆ ನಾನು ತೊಗೊಂಡಾಗ ಅವರೇ ಕೊಟ್ಟಿದ್ದು ಗ್ಲಾಸ್ ಬ್ಯಾಕ್ ಬೇಕು. ನೋಡಿ ಗೈಸ್ ಯಾವ ರೀತಿ ಆಗಿದೆ, ಫುಲ್ಲು ಆಲ್ರೆಡಿ 6 months ಏನೋ ಆಯಿತು. ನೋಡಿ ಗೈಸ್ ಯಾವ ರೀತಿ ಕಲರ್ ಹೋಗ್ಬಿಟ್ಟಿದೆ ಅಂತ. ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ, ಬೇಕಾದರೆ ಇವತ್ತು ಒಂದು ಬ್ಯಾಕ್ ಪೌಚನ್ನು ತೊಗೊಬಂದೆ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ನೋಡಿ ಗೈಸ್ ಇದೇ ಹೊಸ ಬ್ಯಾಕ್ ಪೌಚನ್ನು ತೊಗೊಂಬಂದೆ, ಅದು 6 monthsಗಿನ ಮೇಲೆ ಜಾಸ್ತಿ ಆಗಿತ್ತು ಗೈಸ್, ಓಕೆನಾ. ತೊಗೊಳ್ಳೋಣ ಅಂತ ಇದ್ದೆ, ತೊಗೊಳೋಕ್ಕೆ ಆಗಿರಲಿಲ್ಲ ಗೈಸ್, ತೊಗೊಂಡಿಲ್ಲ. ಅದಕ್ಕೋಸ್ಕರ ಇವತ್ತು ಕಾಲೇಜಿಂದ ಬರಬೇಕಾದ್ರೆ ಹಂಗೆ ಸೈಡ್ನಲ್ಲಿ ಫುಟ್ಪಾತ್ನಲ್ಲಿ ಹಾಕ್ಕೊಂಡಿದ್ರು, ಹಂಗೆ ಎತ್ಕೊಂಡು ಬಂದೆ ಗೈಸ್. 150 ಹೇಳಿದ್ರು ಅವಣ್ಣ ಅವರು. ನೋಡಿ ಗೈಸ್ ಇದು 150 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದಾ ಈ ಬ್ಯಾಕ್ ಪೌಚ್ಗೆ ಅಂತ. ನೋಡಿ ಗೈಸ್ ಇಲ್ಲಿ ಕ್ಲಾತಿಂದು ಹಾಕಿದ್ದಾರೆ ಗೈಸ್, ಇನ್ನೂ ಸ್ಮೂತಾಗಿ ಆಗುತ್ತೆ ಅಂತ ಹೇಳಿದರು ಅವರು. ಅದಕ್ಕೋಸ್ಕರ 150 ಹೇಳಿದರು. ನಾನು ಅವರು ಅಷ್ಟೇ ಇರಲ್ಲ, ಜಾಸ್ತಿ ಹೇಳಿರ್ತಾರೆ ಅಂತ ಅಂದ್ಕೊಂಡು 100 ರೂಪಾಯಿ ಕೇಳಿದೆ ಗೈಸ್, ಆದರೂ ಬರಲ್ಲ ಅಂತ ಹೇಳಿದರು. 120ನಾದರೂ ಇದು ರೀತಿ ಕೇಳಿದರು, ಜಾಸ್ತಿ ಇದು ಮಾಡಬಾರ್ದು ಅಂತ ಅಷ್ಟೇ ಕೊಟ್ಬಿಟ್ಟು ತಗೊಂಬಂದೆ ಗೈಸ್. ನೋಡ್ತಾ ಇರ್ಬೋದು ವ್ಯಾಲ್ಯೂ ಫಾರ್ ಮನಿನ ಯಾವ ಥರ ಇದೆ ಅಂತ ಹೇಳಿ ಗೈಸ್. ಗೈಸ್ ಬಂದಿದ್ದು ಎಸ್ಟರ್ಡೇ ಏನೋ ಒಂದು ಮಿಸ್ಟೇಕ್ ಮಾಡಿದೆ ಗೈಸ್. ಅದೇನು ಮಿಸ್ಟೇಕ್ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ನಾನೇ ಮಿಸ್ಟೇಕ್ ಮಾಡಿದ್ದು, ಓಕೆನಾ. ಅದು ಯಾವ ರೀತಿ ಮಿಸ್ಟೇಕ್ ಆಯಿತು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್ ಈ ರೀತಿ ಇತ್ತು. ನಾನು ಈವ್ನಿಂಗ್ ಬಂದ ತಕ್ಷಣ ಏನಾಯಿತು ನನಗೆ ಅಷ್ಟು ಗೊತ್ತಾಗಿಲ್ಲ ಗೈಸ್, ಇದು ಏನು ಮಾಡಬೇಕು ಅಂದರೆ ಫುಲ್ ಬ್ಯಾಗೆಲ್ಲ ಓದ್ಕೊಂಡು ಬಂದಿದ್ದೆ, ಯಾವುದೋ ಒಂದು ಟೆನ್ಷನಲ್ಲಿದ್ದೆ ಗೈಸ್, ಓಕೆನಾ. ನಾನೇನು ಮಾಡಿದೆ, ಈ ಕಡೆ ಲೆಫ್ಟಿಗೆ ತಿರುಗಿದ್ರೆ ಲೆಫ್ಟಿಗೆ ಈ ಕಡೆ ಆನ್ ಮಾಡಿದ್ರಿ ಅಂತ ಅಂದರೆ ಇದು ಓಪನ್ ಆಗುತ್ತೆ ಗೈಸ್, ಓಕೆನಾ. ಈ ರೀತಿ ನೀರು ಬರುತ್ತೆ. ಇದು ಹಾಟ್ ವಾಟರ್ ಆಗಿರ್ಬೋದು, ಇದು ನಾರ್ಮಲ್ ವಾಟರ್ಗೆ ಆ ಥರ ಕಂಡೀಷನ್ ಇದೆ ಗೈಸ್, ಅದು ನನಗೆ ಗೊತ್ತಿಲ್ಲ. ಅದಾದಮೇಲೆ ನಾನೇನು ಮಾಡಿದೆ, ಈ ಕಡೆ ಲೆಫ್ಟಿಗೆ ಈ ರೀತಿ ತಿರುಗಿದೆ ಗೈಸ್, ಈ ಕಡೆ ರೈಟಿಗೆ ಈ ರೀತಿ ತಿರುಗಿದೆ. ಈ ರೀತಿ ನನ್ನ ಮೈ ಮೇಲೆ ಬಿದ್ದು ಗೈಸ್, ಓಕೆನಾ. ಇದು ನಾನು ಮಾಡಿದ ಮಿಸ್ಟೇಕು. ನಿನ್ನೆ ಬಂದ ತಕ್ಷಣ ಶರ್ಟೆಲ್ಲ ಬಿಚ್ಚಿದ್ದೆ, ಅದನ್ನು ಬನ್ನಿನಲ್ಲಿ ಈ ಥರ ಬಂದೆ ಗೈಸ್, ಓಕೆನಾ. ಬನ್ನಿನ ಮೇಲೆಲ್ಲ ಬಿದ್ದೋಯ್ತು ಗೈಸ್, ಓಕೆನಾ. ನೀವು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಗೈಸ್ ಯಾವ ರೀತಿ ಇದೆ ಕಂಡೀಷನ್ನು, ಯಾವ ರೀತಿ ಇಲ್ಲ ಅಂತ, ಆಮೇಲೆ ಯೂಸ್ ಮಾಡಿ ಆಯಿತಾ. ಬನ್ನಿ ಗೈಸ್, ಇವಾಗ ನಾನು ನಿನ್ನೆ ಕೇಳೋಕ್ಕೆ ಆಗಿರಲಿಲ್ಲ ಗೈಸ್, ವಾಷಿಂಗ್ ಮಷಿನ್ ಇದೆನಾ ಅಥವಾ ಕ್ಲಾತ್ಸ್ ವಾಶ್ ಮಾಡಲಿಕ್ಕೆ ವಾಶ್ ಮಾಡಿ ಎಲ್ಲಿ ಹಾಕೋದು, ಅಥವಾ ವಾಷಿಂಗ್ ಮಷಿನ್ ಇದೆನಾ ಅಥವಾ ಕೆಳಗಡೆ ವಾಶ್ ಮಾಡ್ತಾರಲ್ಲ ಆ ರೀತಿ ಇದೆನಾ ಅಂತ ಕೇಳಿದರೆ ಇವಾಗ ಕೇಳಿದೆ ಗೈಸ್, ಓಕೆನಾ. ಅಲ್ಲಿ ನೋಡ್ಕೊಂಬನ್ನಿ ಯಾವ ರೀತಿ ವ್ಯವಸ್ಥೆ ಇದೆ. ವಾಷಿಂಗ್ ಮಷಿನ್ನು ಕೂಡ ಇದೆ, ಕೆಳಗಡೆನೂ ಕೂಡ ನೀವು ವಾಶ್ ಮಾಡ್ಕೋಬೋದು, ಮತ್ತು ಕ್ಲಾತ್ಸನ್ನು ಹಾಕ್ಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ ಅಂತಲೂ ಹೇಳಿದರು. ಲಾಸ್ಟ್ ಫ್ಲೋರ್ನಲ್ಲಿ ಮೇಲಿದೆ ಅಂತ ಟಾಪಲ್ಲಿ. ಬನ್ನಿ ಗೈಸ್ ಇವಾಗ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ, ಓಕೆನಾ. ಇವಾಗ ಮೇಲೆ ಹೋಗೋಣ. ನಾನಿವಾಗ 2nd ಫ್ಲೋರಿಗೆ ಬಂದೆ, ಇವಾಗ ಮೇಲೆ ಹೋಗೋಣ. ಬನ್ನಿ ಬ್ರೋ ಚೆನ್ನಾಗಿದೆ ಬ್ರೋ, ಪರವಾಗಿಲ್ಲ. ನಾನು ನಿನ್ನೆ ಈವ್ನಿಂಗ್ ಆಗಿತ್ತು ಅಲ್ಲ, ಬಂದಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಬಂದೆ.
ಪರವಾಗಿಲ್ಲ ಗೈಸ್, ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ನಿಜ ಮೇಲೆಲ್ಲ ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ. ಇಲ್ಲೆಲ್ಲ ಆಲ್ರೆಡಿ ಕ್ಲಾತ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ ಯಾವ ರೀತಿ ಇದೆ ಅಂತ. ನೋಡಿ ಗೈಸ್, ಇಲ್ಲಿ ನಮಗೆ ವಾಷಿಂಗ್ ಮಷಿನ್ ಕೂಡ ಇದೆ. ಇಲ್ಲಿ ವಾಷಿಂಗ್ ಮಷಿನಲ್ಲಿ ಇಲ್ಲಿ ಹಾಕ್ಬೋದು, ಯಾವ ರೀತಿ ಇದೆ ಅಂತ ನೋಡ್ಬೋದು. ಇಲ್ಲಿ ಕಂಡೀಷನ್ ಎಲ್ಲ ಹಾಕ್ಬೋದು ವಾಷಿಂಗ್ ಮಷಿನ್. ಇಲ್ಲಿ ನಮಗೆ ಅಲ್ಲಿ ವಾಷಿಂಗ್ ಮಷಿನ್ ಬೇಡ ಅಂತ ಅಂದರೆ, ಫುಲ್ ಕೊಳೆ ಆಗಿತ್ತು ನಿಮ್ಮ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು ಅಂದರೆ ಇಲ್ಲಿ ನೀವು ಹಾಕ್ಬೋದು ಗೈಸ್. ಇಲ್ಲಿ ಆರಾಮಾಗಿ ತೊಳಿಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಇಲ್ಲಿ ಇರ್ತಕ್ಕಂಥ ಪಿ ಜಿಯಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಬಟ್ಟೆಗಳು ತೊಳೆದು ಹಾಕಿದ್ದಾರೆ ಗೈಸ್. ಓಕೆನಾ, ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ತೊಳೆದು ಹಾಕಿದ್ದಾರೆ. ನಾವು ಕೂಡ ನೋಡೋಣ, ಇನ್ನು ಎಷ್ಟೆರಡೆ ಏನೋ ಬಂದೀವಿ, ಯಾವಾಗ ಆಗುತ್ತೆ ತೊಳೆದು ನಾವು ಇದೇ ಥರ ಹಾಕೋದು. ಅಂದರೆ ನಾನು ಕೇಳಿರಲಿಲ್ಲ ಗೈಸ್, ಅದಕ್ಕೋಸ್ಕರ ಇವಾಗ ಕೇಳೋಣ ಅಂತ ಬಂದೆ ಗೈಸ್. ಓಕೆನಾ, ಕೇಳಿ ಯಾವ ರೀತಿ ಇದೆ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ಅದು ನೋಡ್ಕೊಂಡು ಹೋಗೋಣ ಅಂತ ಮೇಲೆ ಬಂದೆ. ಬನ್ನಿ, ಇವಾಗ ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಇಲ್ಲೇ ಆರಾಮಾಗಿ ನಾವು ಬಟ್ಟೆ ಎಲ್ಲ ತೊಳ್ಕೊಂಡು ಹಾಕ್ಬೋದು ಗೈಸ್, ಪರವಾಗಿಲ್ಲ. ನೋಡಿ ಗೈಸ್ ಯಾವ ರೀತಿ ವ್ಯೂ ಇದೆ ಅಂತ ನಮ್ಮ ಸುತ್ತಮುತ್ತ. ಒನ್ ಟೈಮ್ ವ್ಯೂ ನೋಡ್ಕೊಂಬನ್ನಿ ಗೈಸ್. ನೋಡಿದ್ವಲ್ಲ ಗೈಸ್, ಬನ್ನಿ ಇವಾಗ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಸ್ವಲ್ಪ ಟೀ ಏನು ಮಾಡಿಕೊಡಲ್ಲ ಅಂತ ಅನಿಸುತ್ತೆ ಇಲ್ಲಿ ಪಿ ಜಿನಲ್ಲಿ. ನೋಡೋಣ ಏನಾಗುತ್ತೆ ಟೀ ಇಲ್ಲಿ ಅಂತ ಅಂದರೂ ಪರವಾಗಿಲ್ಲ. ನಾನೇನು ಮನೆಯಲ್ಲೂ ಕೂಡ ಜಾಸ್ತಿ ಕುಡಿತಾ ಇರಲಿಲ್ಲ, ಆಯಿತಾ. ಇವಾಗ ಬನ್ನಿ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಸ್ವಲ್ಪ ಇಂಟರ್ವ್ಯೂಗಾಗಿರ್ಬೋದು, ಈ ರೀತಿ ನಮಗೆ ಏನು ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟಾಗಿ ಕಮ್ಯುನಿಕೇಷನ್ ಸ್ಕಿಲ್ ಗೈಸ್. ಓಕೆನಾ, ಅದಕ್ಕೋಸ್ಕರ ಆ ಸ್ಕಿಲ್ಗೆ ಒಂದು 2 ಅವರ್ಸ್ ನಾನು ಡೈಲಿ ಕೊಡಲೇಬೇಕು. ಅದಕ್ಕೋಸ್ಕರ ಈಗ 5 to 7 ಆಗಿರ್ಬೋದು, ಅಥವಾ ಒಂದು 1.5 ಅಂದರೆ 1.5 ಅವರ್ಸ್ ಆದರೂ ನಾನು ಅದು ಕಮ್ಯುನಿಕೇಷನ್ ಸ್ಕಿಲ್ಗೆ ಡೈಲಿ ಕೊಡಲೇಬೇಕು ಗೈಸ್. ಓಕೆನಾ, ಅದಕ್ಕೋಸ್ಕರ ಇವಾಗ ಅದನ್ನು ಫ್ರೆಶ್ ಅಪ್ ಆಗಿ ಬನ್ನಿ ಕಮ್ಯುನಿಕೇಷನಿಗೆ ಟ್ರೈ ಮಾಡೋಣ ಗೈಸ್. ನೀವು ಗೈಸ್ ಇವಾಗ ಕೆಳಗಡೆ ಹೋಗೋಣ. ನೋಡಿ ಗೈಸ್, ಪರವಾಗಿಲ್ಲ, ಚೆನ್ನಾಗಿದೆ ಗೈಸ್ ಎಲ್ಲ. ಇಲ್ಲೂ ಕೂಡ 4ನೇ ರೂಮ್ ಇದು. ಮೇಲೆಲ್ಲ ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ಇಲ್ಲಿ ನೋಡ್ತಿರ್ಬೋದು ಬಾಲ್ಕನಿ ಯಾವ ಥರ ಇದೆ ಅಂತ. ಇದು ನಮ್ಮ ಗ್ರೌಂಡ್ ಫ್ಲೋರ್ ಗೈಸ್ ನಮ್ಮದು. ಅಲ್ಲೇ ಫಸ್ಟಿಗೆ ಸಿಕ್ತು ಅಂತ ಅಪ್ಪ ಅವರು ಹೇಳಿದರು, ಅಲ್ಲೇ ಇರು ಪರವಾಗಿಲ್ಲ ಅಂತ. ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದೆ ಗೈಸ್. ನಾವು ಫಸ್ಟಿಗೆ ಬಂದಾಗ ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ವಿ ಗೈಸ್. ಇದು ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ಬನ್ನಿ ಇವಾಗ ಕೆಳಗೆ ಹೋಗಿ ಫ್ರೆಶ್ ಅಪ್ ಆಗೋಣ. ಜಸ್ಟ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಬನ್ನಿ ಇವಾಗ ಒಂದು 2 ಅವರ್ಸ್ ಆಗಿರ್ಬೋದು, ಬನ್ನಿ ಸ್ಟಡಿ ಮಾಡೋಣ ಗೈಸ್. ಓಕೆನಾ, ಅದು ಕಮ್ಯುನಿಕೇಷನ್ ಸ್ಕಿಲ್ಲಿಂದು ನಾನು ಟೈಮ್ ಟೇಬಲ್ ಪ್ರಕಾರ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಟೈಮ್ ಟೇಬಲ್ ಏನು ಅಂತ. ಆ ಟೈಮ್ ಟೇಬಲ್ ಪ್ರಕಾರ ಈ ಟೈಮಿಗೆ ಏನಿದೆ ಅಂತಂದರೆ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಗೈಸ್.